ಗೂಂಡಾಗಳ ಕೈಯಲ್ಲಿ ಆ ಪೊಲೀಸ್ ಸ್ಟೇಷನ್ ಕೊಟ್ಟು ನಾನು ಮುಂಜಾನೆ 11 ಗಂಟೆಗೆ ಬರುವುದು, ಸಂಜೆ 9 ಗಂಟೆಗೆ ಹೋಗೋದು, ಅಲ್ಲಿವರೆಗೆ ಏನು ದುಡ್ಡು ಯಾರು ಗೋಳೆ ಮಾಡಿಬಿಟ್ಟಿದ್ರು ಅದು ತಗೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿಯನ್ನು PSI ಬಳಸತಕ್ಕಂಥದ್ದು ಭಾಳ ಕೆಟ್ಟದ್ದು. ಒಂದು ಪೊಲೀಸ್ ಸ್ಟೇಷನ್ ಅಂದರೆ ಒಂದು ದೇವಾಲಯ ಇದ್ದಂಗೆ, ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಅಲ್ಲಿ ಸಾಮಾನ್ಯ ಜನರಿಗೂ ಕೂಡ ನ್ಯಾಯ ಇರಬೇಕು. ಆದರೆ ಇಲ್ಲ, 1 ವರ್ಷ ಆಗ್ಯದ PSI ಬಂದು ಯಾವ ಹಳ್ಳಿಯ ಒಬ್ಬ ಪ್ರಮುಖರು ಈ ಪೊಲೀಸ್ ಸ್ಟೇಷನ್ನಲ್ಲಿ ಬಂದು ಹೇಳುವಂಥ ಪರಿಸ್ಥಿತಿನೇ. ಇದು ಅತ್ಯಂತ ಖೇದಕರ. ಯಾಕಂತಂದ್ರೆ ಯಾರೇ 4 ಮಂದಿ ಹಿರಿಯರು ಅಲ್ಲಿಗೆ ಬರ್ತಾರಂತಂದ್ರೆ ಅಲ್ಲೊಂದು ಸ್ವಲ್ಪ ತಪ್ಪು ನೋಡ್ರಿ, ಸ್ವಲ್ಪ ಅವ್ರಿಗೆ ತಾಕೀತು ಕೊಡ್ರಿ ಹೇಳಕ್ ಬರ್ತಿರ್ತಾರೆ. ಆದ್ರೆ PSI ಒಟ್ಟು ಅವ್ರು ನಮ್ದೆಲ್ಲ ಕೆಲಸ ಅದು ನಾವು ಮಾಡ್ತೇವೆ. ಮುಂದೆ ಏನು ಮಾಡ್ಯಾರ ಅಂತ ಕೇಳಿದ್ರೆ ಏನಿಲ್ಲ, ನ್ಯಾಯವಂತರಿಗೇನೆ ಅವನ್ನ ಒಳಗೆ ಹಾಕೋದು, ಅವು ಏನು ದುಷ್ಟರದಾರ ಅವ್ರನ್ನ ಹೊರಗೆ ಬಿಡತಕ್ಕಂಥ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಕೆಟ್ಟ ಅನ್ನಿಸ್ತು. ಈ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇರ್ತದೆ. ಎಂಥಾನ ಮಾನವೀಯತೆ ಇಲ್ಲದೆ ಇದ್ದ ಮನುಷ್ಯನೇ ಮಾತ್ರ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಮಾನವೀಯತೆ ಇದ್ದ ಮನುಷ್ಯ ಹಂಗೆ ಮಾಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ನಾವು ಬರೀ ಕೇಳಿದ್ದೇವೆ ಹಿಂಗೆ ಮಾಡ್ತಾರೆ ಕೇಳಿ. ನಾವು ಒಂದು ದಿವಸ ಬಂದು ನೋಡಿದೆವು. ಇದು ನಮ್ಗೆ ಪೊಲೀಸ್ ಸ್ಟೇಷನ್ನೇ ಅನ್ನಿಸ್ಲಿಲ್ಲ. ಆರೋಪಿಯನ್ನ ಸ್ವಾಗತ ಮಾಡಿದ್ರು, ಯಾರು ಹೊಡೆಸ್ಕೊಂಡಾರ ಅವರನ್ನ ಇಂಥ ಒಂದು ವ್ಯವಸ್ಥೆ ಭಾಳ ಕೆಟ್ಟ ಅನ್ನಿಸ್ತದೆ. ಈ ಸತ್ಯಾಗ್ರಹವನ್ನು ಹಿಂದಿರುಗಿ ತಗೊಂಡಿದ್ದೆವು. ಅಕಸ್ಮಾತ್ ಅವನ ಮ್ಯಾಗೆ ಮತ್ತೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಮತ್ತೊಮ್ಮೆ ಅಗ್ದಿ ಉಗ್ರ ಹೋರಾಟವನ್ನು ಮಾಡಲಾಗುವುದು ಅಂತೇಳಿ ತಮ್ಮೆಲ್ಲರ ವತಿಯಿಂದ ನಾನು ತಿಳಿಸ್ತೇನೆ. ತಮ್ಮ ಹೆಸರು ರೀ? PS ಖೈನೂರು.